ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ರುಚಿತಾ ಮುರಳಿ ಕನ್ನಡ ಬ್ಲಾಗ್. ಸೊ ಇವತ್ತು ನಾನು ಯಾವತ್ತೂ ಮೀಶೋದಲ್ಲಿ ಶಾಪ್ ಮಾಡಿಲ್ಲ. ಕೆಲವೊಂದಷ್ಟು ಐಟಮ್ನ ನವರಾತ್ರಿಗೆ ಅಂತ ಆಫರ್ ಬಿಟ್ಟಿದ್ರು ಅಂತ ಮೀಶೋದಲ್ಲಿ ನಾನು ಶಾಪ್ ಮಾಡಿದ್ದೀನಿ. ಹಾಗೆ ಕೆಲವೊಂದಷ್ಟು ಮೆಂತ್ರ. ಸೊ ನಾನು ಇವತ್ತು ಹಾಕಿರೋ ಔಟ್ಫಿಟ್ ಬಂದು ನವರಾತ್ರಿ ಫಸ್ಟ್ ಡೇ ಯೆಲ್ಲೋ ಕಲರ್ ಹಾಕಬೇಕು ಅಂತ. ಐ ಆಮ್ ವೆರಿ ಪರ್ಟಿಕ್ಯುಲರ್ ಅಬೌಟ್ 9 days ಆ್ಯಂಡ್ 9 ಕಲರ್ಸ್. ಇವತ್ತು ನಾನು ಈ ಡ್ರೆಸ್ನ ತೊಗೊಂಡಿರೋದು ಮೆಂತ್ರಾದಲ್ಲಿ. ಇಟ್ ಈಸ್ ವೆರಿ ಅಫೋರ್ಡಬಲ್. ಸೊ ನಿಮಗೆ ಲಿಂಕ್ ಬೇಕು ಅಂತ ಹೇಳಿದ್ರೆ ನಾನು ಕಮೆಂಟ್ ಬಾಕ್ಸಲ್ಲಿ ಲಿಂಕ್ ಅಂತ ಹೇಳಿ ನಾನು ಆ ಲಿಂಕ್ನ ಕಾಪಿ ಪೇಸ್ಟ್ ಮಾಡ್ತೀನಿ ನಿಮಗೆ. ಸೊ ನಾನು ಆಲ್ರೆಡಿ ನನಗೆ ಏನದು ಒಂದು ಓಪನ್ ಮಾಡಿಬಿಟ್ಟೆ. ನಾನು ತೊಗೊಂಡಿದ್ದನ್ನ ಇದು ಬಂದು ನಾನು ಅಮೆಝಾನಲ್ಲಿ ತೊಗೊಂಡಿದ್ದು. ಇಟ್ ಈಸ್ ಲೈಕ್ ಒರಿಜಿನಲ್ ಪ್ರೈಸ್ ಬಂದು 1590, ಬಟ್ ನನಗೆ ಆಫರಲ್ಲಿ 400 rupeesಗೆ ಸಿಕ್ಕಿದೆ. ಮಿನಿ ಲಿಪ್ಸ್ಟಿಕ್ ಇದು. ಸೊ ದಿಸ್ ಇಸ್ ಫಾರ್ ಮೈ ಬೇಬಿ, ನಾಟ್ ಫಾರ್ ಮೀ. ಐ ಡೋಂಟ್ ಯೂಸ್ ಎನಿ ಲಿಪ್ಸ್ಟಿಕ್. ಅದೇ ನಾನು ಗಿವಾಂಚಿ ಅಥವಾ ಡಿಯೋರ್ ಆರೆಲ್ಸ್ ಲೀಸ್ಟ್ ಅಂತ ಹೇಳಿದ್ರೆ ಮ್ಯಾಕ್ ಅಷ್ಟೇ. ಅದು ಮೂರು ಬಿಟ್ಟರೆ ನಾನು ಹಾಕಲ್ಲ. ಅವಳು ನನ್ನ ಮ್ಯಾಕ್ ಲಿಪ್ಸ್ಟಿಕ್ನ ತುಂಬ ಹಾಳು ಮಾಡ್ತಾಳೆ. ಆ್ಯಂಡ್ ಅವಳು ನನ್ನ ಲಿಪ್ಸ್ಟಿಕ್ನ ಸ್ಟೋಲನ್ ಮಾಡಿ ಮಮ್ಮಿ ಮನೆಗೆ, ಅವ್ರ ಮನೆಗೆ, ಇವ್ರ ಮನೆಗೆ ತೊಗೊಂಡೋಗಿ ಅಲ್ಲಿ ಬಿಸಾಕ್ಬಿಡ್ತಾಳೆ. ಅದಕ್ಕೋಸ್ಕರ ಅವಳಿಗೆ ಆಟಾಡೋಕ್ಕೆ ಅಂತ 360 ಬ್ಯೂಟಿ ಅವ್ರದ್ದು ಸೊ ಈ ಒಂದು ಲಿಪ್ಸ್ಟಿಕ್ನ ತರಿಸಿದ್ದೀನಿ. ಕೆಲವೊಂದಷ್ಟು ಐ ಕ್ಯಾನ್ ಯೂಸ್ ಫಾರ್ ಇದಕ್ಕೋಸ್ಕರ ಏನು ಅಂತ ಹೇಳಿದ್ರೆ ಲೈಕ್ ಬ್ಲಷ್ ಥರ ಯೂಸ್ ಮಾಡ್ಕೊಳ್ಬೋದು. ರೆಡ್, ಪಿಂಕ್, ನೂರ್ ಆ್ಯಂಡ್ ಬ್ರೋಸ್ ಅಂತ ಇದೆ, ಏನಂದ್ರೆ ಬ್ರೌನ್ಸ್ ಅಂತ. ಇಟ್ ಈಸ್ ವೆರಿ ಗುಡ್. ನೋಡೋಕ್ಕೂ ಎಷ್ಟು ಕ್ಯೂಟ್ ಆಗಿದೆ ನೋಡಿ. ನೀವೇನೆ ನಿಮಗೂ ಇಷ್ಟ ಆದರೆ ತರಿಸ್ಕೊಳ್ಳಿ. ಐ ಗಾಟ್ ಇಟ್. ದಿಸ್ ಇಸ್ ಫ್ರಮ್ ಅಮೆಝಾನಲ್ಲಿ. ಇದ್ರ ಲಿಂಕ್ ಬೇಕು ಅಂತ ಹೇಳಿದ್ರೆ ಲಿಪ್ಸ್ಟಿಕ್ ಲಿಂಕ್ ಅಂತ ಹಾಕಿ ಕಳಿಸ್ತೀನಿ. ಇಟ್ಸ್ ಓನ್ಲಿ 400 rupees. ಇಟ್ ಈಸ್ ವರ್ತ್ ಇಟ್. ಸೊ ಸೆಕೆಂಡ್ ಮೀಶೋ ಪ್ರಾಡಕ್ಟ್ ಬಂದು ಏನು ಅಂತ, ನಾನು ಏನು ಆರ್ಡರ್ ಮಾಡ್ತೀನೋ ಗೊತ್ತಿಲ್ಲ. ತುಂಬ ಪ್ಯಾಕೇಜಸ್ ನನಗೆ ಬರುತ್ತೆ, ಅಂದರೆ ದಿನಕ್ಕೆ ಒಂದು 10 ಇರುತ್ತೆ. ಸೊ ಐ ಡೋಂಟ್ ಥಿಂಕ್ ಸೊ ನಂಗೆ ರಿಮೆಂಬರ್ ಇದೆ ಅಂತ. ದಿಸ್ ಕ್ಯೂಟ್ ಟಾಪ್ ಫ್ರಮ್ ಮೀಶೋ. ದಿಸ್ ಇಸ್ ಸ್ಮಾಲ್, ಅಂದರೆ ನವರಾತ್ರಿಗೆ ಅಂತ. ಬಿಕಾಸ್ ಯು ಗೈಸ್ ಆಲ್ರೆಡಿ ನೋ ಐ ಡೋಂಟ್ ಯೂಸ್ ಏನು ಒಂದ್ಸಲಿ ಹಾಕಿ ಡ್ರೆಸ್ ಮತ್ತೆ ನಾನು ರಿಪೀಟ್ ಮಾಡಲ್ಲ ಅಂತ. ಸೊ ಅದಕ್ಕೆ ಈ ಥರ ಟಾಪ್ಸ್ ನನಗೆ ತುಂಬ ಅಫೋರ್ಡಬಲ್ ಬೆಲೆಯಲ್ಲಿ ಸಿಕ್ಕಿದೆ ಅಂತ ಹೇಳಿದ್ರೆ ನಂಗೆ ಚೆನ್ನಾಗಿರುತ್ತೆ. ಇದನ್ನು ಸ್ಟೈಲ್ ಮಾಡಿ ತೋರಿಸ್ತೀನಿ ಒನ್ ಡೇ. ಸೊ ನಿಮಗೂ ಇಷ್ಟ ಆದರೆ ನೀವು ತೊಗೊಳ್ಳಿ. ಲಿಂಕ್ ಅಂತ ಕಳಿಸಿ, ನಾನು ಲಿಂಕ್ ಕಳಿಸ್ತೀನಿ. ಸೊ ದಿನಕ್ಕೆ ಎಷ್ಟು ಪ್ಯಾಕೇಜ್ ಬರ್ಬೋದು? ವಾಟ್ ನನಗೆ ನೀನು ಎಷ್ಟೇ ಮಾಡ್ತೋಯ್ತು ದೇವಿಕಾ? ಎಷ್ಟು ಪ್ಯಾಕೇಜ್ ಬರುತ್ತೆ ದೇವಿಕಾ? 10 ಇಲ್ಲ 15. ಐ ಡೋಂಟ್ ನೋ. ದಿಸ್ ಇಸ್ ಫಾರ್ ಮೈ ಬೇಬಿ, ಐ ಥಿಂಕ್ ಸೊ. ಹಾಗೆ ಐಸರಿ ಓಂಟ್ ರಿಪೀಟ್ ದ ಡ್ರೆಸ್ಸಸ್. ಸೊ ಒಂದ್ಸಲಿ ಇದನ್ನು ಹಾಕೊಂಡಾದ್ಮೇಲೆ ಮನೆಯಲ್ಲಿ ಯೂಸ್ ಮಾಡೋಕೆ ಹಾಕೊಂತಾರೆ. ಇಲ್ಲಾಂದರೆ ವಿ ಹ್ಯಾವ್ ಟು ಗಿವ್ ಇಟ್ ಟು ಅವರ್ ಮೇಟ್ಸ್ ಬೇಬೀಸ್ ಆ್ಯಂಡ್ ಆಲ್. ಸೊ ದಿಸ್ ಇಸ್ ದ ಕ್ಯೂಟ್ ಒನ್. ಚೆನ್ನಾಗಿದೆ ಅನಿಸುತ್ತೆ. ಐ ಥಿಂಕ್ ಸೊ ಇಟ್ ಈಸ್ ಗುಡ್. ನನ್ನ ಬಂಗಾರ ಇವಾಗ ಮಲಗಿದೆ, ಆಮೇಲೆ ಎತ್ತಾದ್ಮೇಲೆ ಹಾಕಿ ನೋಡ್ತೀನಿ. ಶೀ ಈಸ್ 4 years, ಬಟ್ ನಾನು ಅವಳಿಗೆ ತರಿಸೋದು 2 years ಬೇಬಿಗೆ ತರಿಸೋ ಥರ. ಯಾಕೆ ಅಂತ ಹೇಳಿದ್ರೆ ಅವಳು ತುಂಬ ಸಣ್ಣ ಇದ್ದಾಳೆ, ಅದಕ್ಕೋಸ್ಕರ ನಾನು ಚಿಕ್ಕದೇನೆ ಆರ್ಡರ್ ಮಾಡ್ತೀನಿ. ದಿಸ್ ಇಸ್ ಕ್ಯೂಟ್. ಐ ಥಿಂಕ್ ಮೈ ಮಮ್ಮ ವಿಲ್ ಲವ್ ದಿಸ್. ನಾನು ಐಸರಿಗೆ ಏನಾದ್ರು ಬೈ ಮಾಡಿದ್ರೆ ಮೈ ಮಾಮ್ ಯೂಸ್ ಟು ಸೇ ವಾವ್ ಗುಡ್, ನಿನಗಿಂತ ಮಗುಗೆ ಬೈ ಮಾಡ್ದಲ್ಲ ಚೆನ್ನಾಗಿದೆ ಅಂತಾರೆ. ನಂಗೆ ಅದೇ ಖುಷಿ. ನಾನು ಐಸರಿಗೆ ತುಂಬ ಡ್ರೆಸ್ಸಸ್ ತರಿಸ್ತೀನಿ ಬಿಕಾಸ್ ಇಟ್ಸ್ ಆಲ್ ಯೂಸ್ ಆ್ಯಂಡ್ ಥ್ರೋ ಓನ್ಲಿ ಮಗುಗೆ. ಇದನ್ನೆಲ್ಲ ಜಾಸ್ತಿ ಹಾಕೋದಕ್ಕೂ ಆಗಲ್ಲ. ಸೊ ದಿಸ್ ಇಸ್ ಅ ಕ್ಯೂಟ್ ಟಾಪ್, ಅಲ್ಲ ಬಾಟಮ್. ಇದು ಕ್ಯೂಟ್ ಟಾಪ್, ಪರ್ಪಲ್ ಕಲರ್. ಇದನ್ನ ನಾನು ಮೊನ್ನೆ ಒಂದು ಸ್ಯಾರಿ ತೊಗೊಂಡೆ, ಆ ಸ್ಯಾರಿಗೆ ಮ್ಯಾಚ್ ಮಾಡೋಣ ಅಂತ ಪರ್ಪಲ್ ತರಿಸಿದ್ದೀನಿ ಅಷ್ಟೇ. ಆಬ್ವಿಯಸ್ಲಿ ಯು ನೋ ಅಲ್ಲ, ಗರ್ಲ್ ಮಾಮ್ ಯೂಸ್ ಟು ಮ್ಯಾಚಸ್ ಅಂತ. ಐ ಡೋಂಟ್ ನೋ. ದಿಸ್ ಈಸ್ ಇದು ಮೀಶೋ ಮೆಗಾ ಸೇಲ್ ಅಂತೆ. ಕೆಲವೊಂದಷ್ಟು ಅಂದರೆ ಮೀಶೋದಲ್ಲಿ ತುಂಬ ಕಡಿಮೆ ಅಂತ ತರಿಸ್ತೀವಿ ಅಂತ ಅಲ್ಲ, ಕ್ವಾಲಿಟಿ ಆಲ್ಸೋ ಒನ್ಸ್ ಯೂಸ್ ಆ್ಯಂಡ್ ಥ್ರೋ ಅಷ್ಟೇ. ಬಟ್ ಒಂದ್ಸಲಿ ಹಾಕೊಂಡು ಬಿಚ್ಚಾಕೋದಕ್ಕೆ ಏನಕ್ಕೆ ಹಾಕೊಂಡು ಜಾಸ್ತಿ ಕೊಟ್ಟು ತರಿಸ್ಬೇಕು ಅಂತ ಕೆಲವೊಬ್ರು ಯೋಚನೆ ಮಾಡ್ತಾರೆ. ದಟ್ ಈಸ್ ಗುಡ್. ದಿಸ್ ಇಸ್ ಅ ಕೋಟ್ ಸೆಟ್. ಐ ಗಾಟ್ ದಿಸ್ ಫ್ರಮ್ 990 rupees, 2 sets. ಇಟ್ ಈಸ್ ಗುಡ್. ಇಟ್ ಈಸ್ ನಾಟ್ ರಿಯಲಿ ಪ್ಯೂರ್ ಕಾಟನ್. ಇಟ್ ಈಸ್ ಲೈಕ್ ಓಕೆ, ಒಂದ್ಸಲಿ ಯೂಸ್ ಮಾಡ್ಬೋದು. ಸೊ ಆ ಥರ ಇದೆ. ಇದೆಲ್ಲ ನಿಮ್ಮ ಮೀಶೋದಲ್ಲಿ ಆರಾಮಾಗಿ ಸಿಗುತ್ತೆ. ನೀವು ನನ್ನ ಲಿಂಕ್ ಕಳಿಸೋದೇ ಬೇಡ, ಮೀಶೋ ಓಪನ್ ಮಾಡಿ ನಿಮಗೆ ಯಾವ್ದು ಬೇಕು ಅಂತ ಇದು ಮಾಡಿ. ಬಟ್ ನಾನು ಪರ್ಟಿಕ್ಯುಲರಾಗಿ ಡಿಸೈನರ್ ವೇರ್ಸೇ ಹಾಕೋದು. ಐ ಡೋಂಟ್ ಡಿಪೆಂಡ್ ಆನ್ ಇದು ಅಂತ. ದಿಸ್ ಈಸ್
ಫ್ಲಿಪ್ಕಾರ್ಟ್ ಇದು ನನ್ನ ಬೇಬಿ ಸಿಂಗಲ್ ಕಾಟಿಗೆ ಏನದು ಬೆಡ್ ಸ್ಪ್ರೆಡ್ ಇದು ಮೀಶೋದಲ್ಲ, ಬೆಡ್ ಸ್ಪ್ರೆಡ್ ಅದು. ಸೊ ದಿಸ್ ಇಸ್ ಆಲ್ಸೋ ಫ್ರಮ್ ಫ್ಲಿಪ್ಕಾರ್ಟ್. ಇಟ್ಸ್ ಆಲ್ಸೋ ಬೆಡ್ ಸ್ಪ್ರೆಡ್. ಯೂಶ್ವಲಿ ಎವ್ರಿ ಡೇ ನಮ್ಮ ಮನೇಲಿ ಬೆಡ್ ಸ್ಪ್ರೆಡ್ ಚೇಂಜ್ ಮಾಡಲೇಬೇಕು. ಬೆಡ್ ಸ್ಪ್ರೆಡ್ಡೇ ನಮ್ಮ ಮನೇಲಿ ಆಲ್ಮೋಸ್ಟ್ ಒಂದು 50 to 60 ಬೆಡ್ ಸ್ಪ್ರೆಡ್ ಇದೆ. ಐ ಆಮ್ ವೆರಿ ಪರ್ಟಿಕ್ಯುಲರ್ ಅಬೌಟ್ ಬೆಡ್ ಸ್ಪ್ರೆಡ್. ನಾನು ಒಂದ್ಸಲಿ ಹಾಕಿದ್ದನ್ನು ಮತ್ತೆ ಪದೇ ಪದೇ ಹಾಕ್ತಾನೆ ಇರಲ್ಲ. 2 days once, ಒಂದು ದಿನಕ್ಕೆ ಆಗಿಲ್ಲ ಅಂದರೆ 2 days once ಅಂತೂ ಚೇಂಜ್ ಮಾಡ್ತಾರೆ ನಮ್ಮ ಮೇಡು. ಇನ್ನೂ ಒಂದು ಹೇಳಬೇಕು ಅಂದರೆ ವೆನ್ ವಿ ಆರ್ ಇನ್ ಅ ಚಮ್ಸ್ ಆಫ್ ಪೀರಿಯಡ್ ಎವ್ರಿ ಡೇ ಬೆಡ್ ಸ್ಪ್ರೆಡ್ ಚೇಂಜ್ ಮಾಡ್ತೀವಿ. ಇದು ಅಷ್ಟೇ, ಇದು ಪಿಂಕ್ ಕಲರ್ ಬೇಕು ಅಂತ ತುಂಬ ದಿನ ಆಗಿತ್ತು, ಪಿಂಕ್ ಕಲರ್ ತರಿಸಿರ್ಲಿಲ್ಲ. ಸೊ ಅದನ್ನು ತರಿಸ್ಬೇಕು ಅಂದ್ಕೊಂಡು ಪಿಂಕ್ ತರಿಸಿದ್ದು. ಇಟ್ ಈಸ್ ಗುಡ್. ಹೇಗೋ ಮೆಗಾ ಸೇಲ್ ನಡೀತಿತ್ತಲ್ಲ ಅಂತ, ಸೇಲ್ ಅಂತ ಹೇಳಿದ್ರೆ ನನಗೆ ಒಂಥರ ಲೈಕ್ ಇನ್ಸೆಕ್ಯೂರಿಟಿ ಫೀಲ್ ಆಗುತ್ತೆ, ಎಲ್ಲಿ ಔಟ್ಡೇಟೆಡ್ ಕೊಟ್ಬಿಡ್ತಾರೋ ಅಂತ. ಸೊ ಅದಕ್ಕೆ ನಾನು ಇದು ಮಾಡಲ್ಲ. ದಿಸ್ ಈಸ್ 750 rupees. ಇದು ಏನು ಅಂತಲೇ ನನಗೆ ಗೊತ್ತಿಲ್ಲ, ನನಗೆ ಸೀರಿಯಸ್ ಆಗಿ ಗೊತ್ತಿಲ್ಲ ಏನು ಅಂತ. ಎರಡಿದೆ. ಇದು ಬಂದು ಮೆಂತ್ರಾದು. ಚಂದನ್ ಆರ್ ಲೈಕ್ ದಟ್ ಅಷ್ಟೇ. ಅದು ಇಟ್ಸ್ ನಾಟ್ ರಿಯಲಿ ಶೋಯಿಂಗಬಲ್. ಇಟ್ ಈಸ್ ದಿಸ್ ಈಸ್ ಗುಡ್. ಐ ಥಿಂಕ್ ಇದು ಎಕ್ಸ್ಟ್ರಾ. ಇದು ಮೆಂತ್ರಾದು. ಅಂಜು ಒಂದು ಸಾರಿ ಗಿಫ್ಟ್ ಮಾಡಿದ್ದು ನನಗೆ ಹಬ್ಬಕ್ಕೆ. ಅದಕ್ಕೆ ಅದು ಕಾಟನ್ ಸಾರಿ, ಅದಕ್ಕೋಸ್ಕರ ಇದನ್ನು ತರಿಸ್ದೆ. ದಿಸ್ ಇಸ್ ಅ ಬ್ಲೌಸ್. ಇಟ್ ಈಸ್ ಗುಡ್. ಹಾಕೊಂಡಾದ್ಮೇಲೆ ಚೆನ್ನಾಗಿ ಕಾಣಿಸ್ತಾ. ಪಿಂಕ್ ಕಲರ್ ಸಾರಿಗೆ ವೈಟ್ ಕಲರ್ ಬ್ಲೌಸ್ ತರಿಸಿದ್ದು. ನನ್ನ ಬ್ಲೌಸಸ್ ಎಲ್ಲ ನಾರ್ಮಲ್ ಬ್ಲೌಸಸ್ಸೇ ಸ್ಟಾರ್ಟಿಂಗ್ ಫ್ರಮ್ 2,500 to 3,000. ಸೊ ಅದಕ್ಕೆ ನಾನು ಅಷ್ಟು ಇವಾಗ ಬ್ಲೌಸ್ ಮೇಲೆ ಇದು ಮಾಡ್ತಿಲ್ಲ. ಐ ಬಾಟ್ ಸೋ ಮೆನಿ ಸ್ಯಾರೀಸ್, ಬಟ್ ಅಷ್ಟು ಬ್ಲೌಸಸ್ಗೆ ಇವಾಗ ದುಡ್ಡು ಹಾಕ್ತಾ ಇಲ್ಲ. ಸೊ ಈ ಥರ ಕ್ರಾಪ್ ಟಾಪ್ ಆಗಲಿ, ಕ್ರಾಪ್ ಟಾಪ್ ಯೂಶ್ವಲಿ ಐ ಡೋಂಟ್ ವೇರ್. ಇವಾಗಂತೂ ಐ ಆಮ್ ವೆರಿ ಪರ್ಟಿಕ್ಯುಲರ್. ನಾನು ಅಂದರೆ ವೆಸ್ಟರ್ನ್ ಹಾಕೋದನ್ನು ಬಿಟ್ಟಿದ್ದೀನಿ. ಐ ಆಮ್ ವೆರಿ ಕಂಫರ್ಟಬಲ್ ಇನ್ ಕುರ್ತಾಸ್ ಆ್ಯಂಡ್ ಸ್ಯಾರಿ. ಸೊ ನಂಗೆ ಸ್ಯಾರೀಸ್ ಅಷ್ಟು ಉಡೋದಕ್ಕೆ ತುಂಬ ಇಷ್ಟ, ಬಟ್ ಮೇಂಟೆನೆನ್ಸ್ ಕಷ್ಟ. ಸೊ ಇದು ನಾನು ಮಾರ್ನಿಂಗಿಂದ ವೆಯ್ಟ್ ಮಾಡಿರೋ ಪ್ಯಾಕೇಜ್. ನೀವು ತುಂಬ ಲವ್ ಮಾಡ್ತೀರಾ, ಇದಾದರೆ ಲೈಕ್ ಮಾಡ್ತೀರಾ ಈ ಪ್ಯಾಕೇಜ್ನ. ನಾನು ಇದನ್ನು ತೋರಿಸ್ತೀನಿ ಯಾವ ಥರ ಅಂತ. ಇದು ಬಂದ್ಬಿಟ್ಟು ಗ್ರೀನ್ ಕ್ಯಾಂಡಲ್ಸ್. ಆ್ಯಸ್ ಯು ನೋ, ಆ್ಯಸ್ ಅ ಮ್ಯಾನಿಫೆಸ್ಟೋ, ಸೊ ನನಗೆ ಗ್ರೀನ್ ಕ್ಯಾಂಡಲ್ಸ್ ತುಂಬಾ ಮುಖ್ಯ. ಹಾಗೆಯೇ ರೆಡ್ ಕ್ಯಾಂಡಲ್ಸ್ ಆ್ಯಂಡ್ ಗ್ರೀನ್ ಕ್ಯಾಂಡಲ್ಸ್ ನಾನು ತುಂಬಾ ಲೈಟ್ ಅಪ್ ಮಾಡ್ತಿರ್ತೀನಿ. ಬಟ್ ಗ್ರೀನ್ ಕ್ಯಾಂಡಲ್ ಖಾಲಿ ಆಗಿತ್ತು ಅಂತ ನಾನು ಗ್ರೀನ್ ಕ್ಯಾಂಡಲ್ ತರಿಸ್ಕೊಂಡಿದ್ದೀನಿ. ಇದು ಗಾಡ್ ಪಿಕ್ಚರ್. ಇದು ಆ್ಯಕ್ಚುಲಿ ಇಟ್ಸ್ ಅ ಗಾಡ್ ಪಿಕ್ಚರ್. ಸೊ ನಾನು ಇದನ್ನು ನನ್ನ ವಾಲಿಗೆ ಫಿಕ್ಸ್ ಮಾಡಿ ತೋರಿಸ್ತೀನಿ, ಇಲ್ಲಾಂದರೆ ನಿಮ್ಗೆ ಅರ್ಥ ಆಗಲ್ಲ. ಐ ಥಿಂಕ್ ಸೊ ನನ್ನ ವಾಲ್ಗೆ ಹಾಕಿ ತೋರಿಸಿದಾಗ ನಿಮಗೆ ಗೊತ್ತಾಗುತ್ತೆ. ನನಗೆ ಕನ್ಫ್ಯೂಸ್ ಆಗ್ತಾ ಇದೆ. ಓಕೆ, ನಾನು ವಾಲ್ ಫಿಕ್ಸ್ ಮಾಡಿ ನಾನು ನಿಮಗೆ ತೋರಿಸ್ತೀನಿ. ಓಕೆನಾ? ನೋಡಿದ್ರಲ್ಲ ಯಾವ ಥರ ಬ್ಯೂಟಿಫುಲ್ ಆಗಿದೆ ಶ್ರೀರಾಮನ್ ಪಿಕ್ಚರು. ಸೊ ಈ ಒಂದು ವಾಲ್ನ ನಾನು ಅಮೆಝಾನಲ್ಲಿ ಪರ್ಚೇಸ್ ಮಾಡಿದ್ದು ಇನ್ ₹295 ಅಷ್ಟೇ. ಎಷ್ಟು ಬ್ಯೂಟಿಫುಲ್ಲಾಗಿ ಬಂದಿದೆ. ಸೊ ನಿಮಗೂ ಈ ಒಂದು ರಾಮ ಪಿಕ್ಚರ್ ಬೇಕು ಅಂದರೆ ಕಮೆಂಟಲ್ಲಿ ನನಗೆ ತಿಳಿಸಿ. ಹಾಗೆಯೇ ಹೇಗಿದೆ ಅಂತ ಕಮೆಂಟ್ ಮಾಡಿ. ಯಾರ ಮನೇಲೆಲ್ಲ ಶ್ರೀಗಂಧದ್ದು ಏನದು ಇದಿದೆಯೋ, ಗಂಧ ಇದೆಯೋ, ಅದನ್ನು ಡೈಲಿ ಯೂಸ್ ಮಾಡಿ. ಇದೇ ಥರ ಅರ್ತಿ ಇಟ್ಕೊಳ್ಬೇಕು ಅಂತ ಅಲ್ಲ. ಇಫ್ ಯು ಆರ್ ಸಫರಿಂಗ್ ಫ್ರಮ್ ಎನಿ ಮನಿ ಇಶ್ಯೂಸ್, ಸೊ ಒಂದೇ ಒಂದು ಸ್ವಲ್ಪ ಗಂಧನ ತೊಗೊಂಡು ಇಟ್ಕೊಳ್ಬೇಕಾದ್ರೆ ಓಂ ದ್ರಾಂ ದ್ರೀಂ ದ್ರೌಂ ಸಹ ಶುಕ್ರಾಯ ನಮಃ ಅಂತ ಹೇಳಿ ಇಟ್ಕೊಳ್ಳಿ. ಸೊ ಇವತ್ತಿನ ಫಸ್ಟ್ ಡೇ ಆಫ್ ನವರಾತ್ರಿ ಪೂಜೆಯಲ್ಲಿ ನಾನು ಯೂಸ್ ಮಾಡ್ತಿರೋದು ಕೌ ತಂಗ್ ದಿಯಾಸ್ ಅಂತ. ಇದನ್ನು
ವಾಟ್ ಏನು ಹೇಳ್ತಾರೆ ಕನ್ನಡದಲ್ಲಿ ನನಗೆ ಗೊತ್ತಿಲ್ಲ. ಸೊ ಇದನ್ನು ಇದರಿಂದ ಮಾಡಿರ್ತಾರೆ. ಸೊ ಅಂದರೆ ಲೈಕ್ ಕನ್ನಡದಲ್ಲಿ ನಂಗೆ ಗೊತ್ತಿಲ್ಲ. ಸೊ ಇದು ವೇಸ್ಟೇಜ್ ಸ್ವಲ್ಪನೂ ವೇಸ್ಟೇಜ್ ಆಗಲ್ಲ. ಇದಕ್ಕೆ ತುಪ್ಪದ ಬತ್ತಿ ಹಚ್ಚಿ ಈ ದೀಪ ಸಮೇತ ಉರಿಯುತ್ತೆ. ನಾನಿವತ್ತು ಅಂದರೆ ಶ್ರೀ ದುರ್ಗಾದೇವಿಗೆ ಗೀ ದಿಯಾ ಹಚ್ತಾ ಇದ್ದೀನಿ. ಬಿಕಾಸ್ ಇವತ್ತು ಗೀ ಆಫರ್ ಮಾಡಬೇಕು. ಡೇ 1 ಆಗಿರೋದ್ರಿಂದ ವಿ ಹ್ಯಾವ್ ಟು ಆಫರ್ ದ ಕೌ ಗೀ. ಸೊ ಅದರದ್ದೇ ದಿಯಾ ಹಚ್ತಾ ಇದ್ದೀನಿ ನಾನು. ಯಾರೆಲ್ಲ ಇನ್ನೂ ಪೂಜೆ ಸ್ಟಾರ್ಟ್ ಮಾಡಿಲ್ಲ ಮಾರ್ನಿಂಗೇ ಮಾಡಿ. ಇವತ್ತು ನಾನು ಇಡೀ ಮನೆ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡ್ತಿರೋದ್ರಿಂದ ತುಂಬ ಲೇಟ್ ಆಯಿತು. ನೀವು ಅಷ್ಟು ಲೇಟ್ ಮಾಡೋಕ್ಕೆ ಹೋಗ್ಬಿಡಿ. ಬೆಳಿಗ್ಗೆ ಮತ್ತು ಸಾಯಂಕಾಲ 2 ದಿನ ಮಾಡಿ. ಸೊ ಕರ್ಪೂರ ತೊಗೊಳ್ಬೇಕಾದ್ರೆ ಕ್ಲೀನಾಗಿ ನೋಡಿಕೊಂಡು ತಗೊಳ್ಳಿ. ಯಾಕೆ ಅಂತ ಹೇಳಿದ್ರೆ ಸೊ ಶುದ್ಧ ದೇಸಿ ಕರ್ಪೂರ ತೊಗೊಳ್ಳೋದ್ರಿಂದ ನಿಮ್ಮ ಏನದು ನೆಗೆಟಿವ್ ಎನರ್ಜಿನ ಹೋಗಿಸ್ಬೋದು. ಹಾಗೆ ನಾನಿವತ್ತು ಯೂಸ್ ಮಾಡ್ತಾ ಇರೋದು ಭೀಮಸೇನ ಕರ್ಪೂರ ಅಂತ. ನಿಮಗೆ ತುಂಬ ಜನಕ್ಕೆ ಗೊತ್ತಿರಲ್ಲ ಭೀಮಸೇನ ಕರ್ಪೂರದ ಬಗ್ಗೆ. ನಾನು ಇನ್ನೊಂದು ಎಪಿಸೋಡಲ್ಲಿ ಭೀಮಸೇನ ಕರ್ಪೂರದ ಬಗ್ಗೆ ಮತ್ತು ದೇವ್ರ ಪೂಜೆ ಬಗ್ಗೆ ಹೇಳ್ತೀನಿ. ಬಟ್ ತುಂಬ ಜನಕ್ಕೆ ಗೊತ್ತಿರಲ್ಲ ಭೀಮಸೇನ ಕರ್ಪೂರ ಯಾಕೆ ಅಷ್ಟು ಫೇಮಸ್, ಅದನ್ನು ನೆಗೆಟಿವಿಟಿಗೆ ಅಂದರೆ ಹೋಗಲಿ ಅಂತ ಯಾಕೆ ಹಚ್ಚಿದ್ದಾರೆ ಅಂತ. ಭೀಮಸೇನ ಕರ್ಪೂರದ ಬಗ್ಗೆ ತಿಳ್ಕೊಳ್ಬೇಕು ಅಂದ್ರೂ ಕಮೆಂಟ್ ಮಾಡಿ. ಇವತ್ತು ನಾನು ನವರಾತ್ರಿ ಪೂಜೆ ಸ್ಟಾರ್ಟ್ ಮಾಡ್ತಿದ್ದೀನಿ. ಈ 9 ದಿನವೂ ಏನು ಡೇ ಟು ಡೇ ಅಪ್ಡೇಟ್ಸ್ ನನಗೆ ಕೊಡೋಕ್ಕಾಗಿಲ್ಲ ಅಂದರು ಅಟ್ ದ ಎಂಡ್ ನನಗೆ ಏನೇನೆಲ್ಲ ಲೈಫಲ್ಲಿ ಚೇಂಜಸ್ ಆಯಿತು ಅಂತ ಹೇಳ್ತೀನಿ. ನನ್ನ ಒಂದು ಜರ್ನಿ ನೀವಿರ್ತೀರಾ ಅಂತ ಭಾವಿಸ್ಕೊಂಡು ಇವತ್ತಿನ ನವರಾತ್ರಿ ಪೂಜೆ ಮಾಡ್ತಾ ಇದ್ದೀನಿ. ಬನ್ನಿ ನೀವು ಮಾಡೋಣ. ಬ್ಯೂಟಿಫುಲ್ ಲಿಪ್ಸ್ಟಿಕ್ ಆನ್ ಮೈ ಹ್ಯಾಂಡ್ಸ್. ಸೊ ಮುದ್ದು ಮಲಗಿದ್ದಾಳೆ. ಮುದ್ದು ಎದ್ದಿದ ತಕ್ಷಣ ಟೆಂಪಲ್ಗೆ ಹೋಗಬೇಕು. ಐಶುಮಾ ಬಂಗಾರ ನೋ ಶಿ ಜಸ್ಟ್ ಸ್ಲೆಪ್ಟ್ ಒಂದು 10-20 ಮಿನಿಟ್ಸ್ ಆಗಿರಬೇಕು. ಬಟ್ ಟೆಂಪಲ್ಗೆ ಟೈಮ್ ಆಯಿತು. ಈ ಟೈಮಲ್ಲಿ ಮಲಗಿಸಿದ್ದೀನಿ. ನೋಡೋಣ ಎದ್ದಾದ್ಮೇಲೆ ಯಾವ ಟೆಂಪಲ್ಗೆ ಹೋಗ್ತೀವಿ ಅಂತ ನೀವೇ ನೋಡ್ತೀರಾ. ಸೊ ನಾನು ಹೋಗಿದ್ದು ಕುಂಬ್ಳಗೂಡು ಹತ್ರ ಇರೋ ಶಿರಡಿ ಸಾಯಿಬಾಬಾ ದೇವಸ್ಥಾನಕ್ಕೆ. ನನಗೆ ಈ ಒಂದು ಟೆಂಪಲ್ಗೆ ಪರ್ಟಿಕ್ಯುಲರ್ ಆಗಿ 2015ಇಂದ ಹೋಗ್ತೀನಿ. ಆ್ಯಸ್ ನನ್ನ ಕಾಲೇಜ್ ಡೇಸಿಂದನೂ ಸೊ ತುಂಬ ದೂರದಿಂದ ಟ್ರಾವೆಲ್ ಮಾಡ್ತಿದ್ದೆ ನಾನು. ಬಟ್ ಆದರೂ ತುಂಬ ಖುಷಿ ಕೊಡ್ತಿತ್ತು. ತುಂಬ ಪ್ರೀಷಿಯಸ್ ಆಗಿದೆ. ತುಂಬ ದೊಡ್ಡ ಸ್ಪೇಸಲ್ಲಿ ಕಟ್ಟಿದ್ದಾರೆ. ಏನೋ ಒಂಥರ ನೆಮ್ಮದಿ ಸಾಯಿಬಾಬಾ ಟೆಂಪಲ್ಗೆ ಹೋದರೆ ಸಿಕ್ಕಾಬಡೆ ಖುಷಿ ಆಗುತ್ತೆ. ಸೊ ಸಾಯಿಬಾಬಾ ಪಿಕ್ಚರ್ ನನಗೆ ತೆಗಿಯೋದಕ್ಕೆ ಆಗಲಿಲ್ಲ. ಅದಾದಮೇಲೆ ಪ್ರದಕ್ಷಿಣೆ ಬಂದು ಸಾಯಿಬಾಬಾ ಏನದು ಪ್ರದಕ್ಷಿಣೆ ಬರ್ತಿದ್ದೆ. ಅಂಜು ಕಾಲ್ ಮಾಡಿ ಮೀಟ್ ಅಂತ ಹೇಳಿದ್ರು. ಐ ಸೆಡ್ ಓಕೆ, ವಾಟ್ ಎವರ್ ಶಿ ಸೆಡ್ ಐ ಸೆಡ್ ಓಕೆ. ನನಗಷ್ಟು ಇಷ್ಟ ಅವಳು ಅಂದರೆ. ಹಾಯ್ ಅಂಜು. ಹಾಯ್. ಪ್ಲೀಸ್ ಕಣ್ಯಾರು ಹಾಕ್ಬೇಡಿ ನನ್ನ ಮಗಳ ಮೇಲೆ. Say something. How was your day? It's already 7 o'clock. It's a hectic day. Yeah. It was unplanned to meet her. Just one call ಮಾಡ್ಬಿಟ್ಟು ಮೀಟ್ ಮಾಡ್ತಾ ಬರ್ತಾ ಇದ್ದೀನಿ. ಆ್ಯಕ್ಚುಲಿ ಮತ್ತು ರುಚಿ ಇಬ್ಬರು ಟೆಂಪಲ್ಗೆ ಹೋಗಿ ಅವ್ರು ಅಲ್ಲಿಂದ ಬಂದು ನಾನು ಇವಾಗ ಫಾಸ್ಟಿಂಗ್ ಮುರಿತಾ ಇದ್ದೀನಿ ನಿನ್ನ ಜೊತೆ. ಕರೆಕ್ಟ್. ಫಾಸ್ಟಿಂಗ್ ಎಲ್ಲಿ ಮುಗಿತಾ ಇದ್ದೀವಿ ಅಂತ ವಿಡಿಯೋದಲ್ಲಿ ತೋರಿಸ್ತೀವಿ. ಇಲ್ಲಿ ಮುರಿತಾ ಇರೋದು ಗ್ಲೆನ್ಸ್ RR ನಗರಲ್ಲಿ. ವೆಜ್ ಅಪ್ಪ, ನಾನ್ ವೆಜ್ ಎಲ್ಲ 9 ದಿನನೂ ವೆಜ್. ಸೊ ಗಾಯ್ಸ್ ನೋಡಿ ನಮ್ಮ ಏನು ಬಂತು ಅಂತ ಇವಾಗ ಫೇವ್ರೆಟ್, ಐ ಥಿಂಕ್ ಎವ್ರಿಬಡೀಸ್ ಫೇವ್ರೆಟ್ ಡ್ರೆಸ್.
Yummy? Yummy? No? This is pink only. Nange? It's so pretty. So pretty. ನಿಂಗೆ ತುಂಬ ಚೆನ್ನಾಗಿ ಕಾಣ್ತದೆ ನಿಜವಾಗ್ಲೂ. ಫುಲ್ ರಿಚ್ನೆಸ್ ಆಗೆ ನೀನು ಯಾವ್ದು ಹಾಕಿದ್ರು ಚೆನ್ನಾಗಿ ಕಾಣುತ್ತೆ. ಚಿನಿ ಹೇಳು, ಹೌ ವಾಸ್ ಯೋರ್ ಡೇ, ವಾಟ್ ಆನ್ ಆಲ್ ಥಿಂಗ್ಸ್ ಯು ಡಿಡ್ ಫಾರ್ ದ ಡೇ? had a jolly busy day. ಮನೆಯೆಲ್ಲ ಒಬ್ಬಳೇ ಕ್ಲೀನ್ ಮಾಡಿದೆ ಆ್ಯಂಡ್ ನವರಾತ್ರಿ ಸ್ಟಾರ್ಟ್ ಮಾಡಿದ್ದೀನಿ. ಇಟ್ಸ್ ಫಸ್ಟ್ ಟೈಮ್ ಇನ್ ದ ಲೈಫ್, ಯು ನೋ. ಹೌ ಆರ್ ಯು ಫೀಲಿಂಗ್ ಫಸ್ಟ್ ಡೇ? ಹೌ ಇಸ್ ಅ ವೈಬ್? It is good. I am just tired of everything and this life also. But always God ಅಂತ ಬಂದಾಗ ನನ್ನ ಜೊತೆ ಇರೋದೇ ಅಷ್ಟು. ಏನೇ ವಿಶ್ ಮಾಡಿದ್ರೆ ನನಗೆ ಸಿಗುತ್ತೆ. ಸೊ ಅದಕ್ಕೆ ಫಸ್ಟ್ ಗಾಡ್ ಆ್ಯಂಡ್ ಅದರಲ್ಲಿ ಇದು ಟಾರ್ಚರ್ ಬೇರೆ ನನಗೆ ಸ್ವಲ್ಪ. ನಿಮ್ಮ ಮದುವೆ ಆಗಬೇಕು, ನಾನು ಓಡಾಡಬೇಕು. ಈಗ ನನ್ನ ಮದುವೆ ಕತೆ ಬೇಕಿತ್ತ ವೀಡಿಯೋದಲ್ಲಿ ಬ್ಲಾಗಲ್ಲಿ? ಅಷ್ಟು ಸೆಟ್ ನಾನು ರೆಡಿ ಮಾಡಿ ಇಡ್ತಾ ಇದ್ದೀನಿ. ಅಂಜು ಮದುವೆಗಿದೆ ಲೈಕ್ ಅಷ್ಟು ಚೆನ್ನಾಗಿ ಕಾಣಿಸ್ಬೇಕಲ್ವಾ. ನವರಾತ್ರಿ ಮಾಡಿದ್ದೀನಿ. ಲೆಟ್ಸ್ ಸಿ ವಾಟ್ ಸ್ಟೇಜಸ್. ಚಿನಿ, ಇವತ್ತು ಯಾವ ಶೇಡ್ ಇವತ್ತು ಆ್ಯಕ್ಚುಲಿ ಇವತ್ತು ನವರಾತ್ರಿಗೆ? ಇವತ್ತು ಫಸ್ಟ್ ಡೇ ಅಲ್ವಾ? ಯಾವ ಕಲರ್ ಆಫ್ ದ ಶೇಡ್ ಇವತ್ತು ಯೆಲ್ಲೋ ಕಲರ್, ಆರೆಂಜ್. ಸೊ ಯು ಆರ್ ವೇರಿಂಗ್ ಗೋಲ್ಡಿಶ್ ಯೆಲ್ಲೋ. ಯಾ, ಇಟ್ಸ್ ತುಂಬ ದಿನದಿಂದ ನನ್ನ ಕಾರ್ಟಲ್ಲಿತ್ತು. ಓಕೆ. ಸೊ ನವರಾತ್ರಿಗೆ ಅಂತ 9 ಕಲರ್ ಹೊಸ ಡ್ರೆಸ್ ಬುಕ್ ಮಾಡಿದ್ದೀನಿ. ಸೊ ಗೈಸ್, ಇದು ಆ್ಯಕ್ಚುಲಿ ಮಿಂತ್ರಾಯಿಂದ ತೊಗೊಂಡಿರೋದು. ಇಟ್ಸ್ ವೆರಿ ವೆರಿ ಪ್ರಿಟಿ. ಐ ಆಮ್ ನಾಟ್ ಶ್ಯೂರ್, ವಿಡಿಯೋದಲ್ಲಿ ನಿಮಗೆ ಆ್ಯಕ್ಚುಲಾಗಿ ಹೇಳಬೇಕು ಅಂದರೆ ಸ್ವಲ್ಪ ಗೋಲ್ಡಿ ಎಲ್ಲೋ ಕಾಣುತ್ತೆ, ಬಟ್ ರಿಯಲ್ ಆಗಿ ಇಟ್ಸ್ ನಾಟ್ ಲೈಕ್ ದ್ಯಾಟ್. ಇಟ್ಸ್ ವೆರಿ ವೆರಿ ಮೈಲ್ಡ್ ಆ್ಯಂಡ್ ವೆರಿ ಮಸ್ಟರ್ಡ್ ಎಲ್ಲೋ ಕೈಂಡ್ ಆಫ್ ಅ ಥಿಂಗ್. ಯು ಕ್ಯಾನ್ ಸಿ ದ ಹ್ಯಾಂಡ್ ವರ್ಕ್ ಆ್ಯಂಡ್ ಆಲ್ ದಿಸ್ ಥಿಂಗ್ ನಿಯರ್ ದ ನೆಕ್ ಲೈನ್. ತುಂಬ ಒಂಥರ ವೆರಿ ಡೀಸೆಂಟ್. ಹಾಂ. ನೋ ಡೀಪ್ ಆರ್ ಲೈಕ್ ಬ್ಯಾಕ್ ಆ ಥರ ಏನಿಲ್ಲ. ವೆರಿ ಡೀಸೆಂಟ್, ವೆರಿ ಕಂಫರ್ಟಬಲ್. ಹಾಂ, ಆರಾಮಾಗಿ ರೀವೇರ್ ಮಾಡ್ಬೋದು. ಫ್ಯಾಬ್ರಿಕ್ ಇಸ್ ಆಲ್ಸೋ ವೆರಿ ಪ್ಯೂರ್ ಫ್ಯಾಬ್ರಿಕ್ ಆ್ಯಂಡ್ ಟಿಶ್ಯೂ ಫ್ಯಾಬ್ರಿಕ್ ಆಗಿರೋದ್ರಿಂದ ಐ ಥಿಂಕ್ ಯು ಕ್ಯಾನ್ ಗೋ ಫಾರ್ ಸೆಮಿ ಎಥ್ನಿಕ್ ವೇರ್. ಅದ್ರ ಮಧ್ಯದಲ್ಲಿ ನೋಡಿ ಇಲ್ಲಿ. ಓಕೆ. ಸೊ ವೆಲ್, ಏನಾದರೂ ಇದೆಯಾ ಅಮ್ಮ ಹೇಳೋದು? Just telling you, you are my stress buster. It's been 4 days I didn't even upload anything. And I'm just studying and upgrading myself. You know? So I think she has lot of things to upgrade herself in the skin, each and everything, not only the skin, in fact real life, the daily life, routines, food, lifestyle, everything she has to. I think she's already growing up and with the studies, and she's upgrading herself as well. In the early morning I could see her stories, she's posting about the studies and everything. ಇಟ್ಸ್ ನಾಟ್ ದಟ್ ಈಸಿ ಬೀಯಿಂಗ್ ಅ ವುಮೆನ್. ಅಂದರೆ ಸಾರಿ, ಇಂಗ್ಲೀಷಲ್ಲಿ ಮಾತಾ ಎಷ್ಟು ಜನಕ್ಕೆ ಅರ್ಥ ಆಗಿಲ್ವೋ ಗೊತ್ತಿಲ್ಲ, ಬಟ್ ಏನಂದರೆ ಒಂದು ನಿನ್ನೆಯಿಂದ ಓದಕ್ಕೆ ಸ್ಟಾರ್ಟ್ ಮಾಡಿ ಐ ಕಾಂಟ್ ಇವನ್ ಸೇ ನನಗೆ ಕನ್ನಡ ಅಷ್ಟು ಫ್ಲೂಯೆಂಟ್ ಬರ್ತಾ ಇಲ್ಲ. ವರ್ಕಿಂಗ್ ಅದು ಬಂದ್ಬಿಡುತ್ತೆ. ಸೊ ಆಯಿತು, ಬೀಯಿಂಗ್ ಅ ವುಮೆನ್ ಏನಂದರೆ ಬೆಳಗ್ಗೆ ಎದ್ದು ಅದು ಮಾಡಬೇಕು, ಇದು ಮ್ಯಾನೇಜ್ ಮಾಡಬೇಕು, ಈ ಚಿನ್ಕುಳ್ಳಿನೂ ನೋಡ್ಕೋಬೇಕು. ಇಟ್ಸ್ ನಾಟ್ ದಟ್ ಈಸಿ. ಸ್ಕೂಲಿಗೆ ಕಳಿಸ್ಬೇಕು. ಇವಾಗೇನೋ ದಸರಾ ಹಾಲಿಡೇ. ಟೇಕ್ ಕೇರ್ ಆಫ್ ಹರ್. ಹಾಂ ಹಾಂ ಹಾಂ, ಎತ್ಕೋಬ. ಟಿಶ್ಯೂ ಬೇಕಂತೆ. ಸೊ ಆಮೇಲೆ ಇವಾಗೇನೋ ರಜಾ ಇರೋದ್ರಿಂದ ಐ ಥಿಂಕ್ ರುಚಿತಾ ಅವ್ರಿಗೆ ಡಬಲ್ ಅಲ್ಲ ತ್ರಿಬಲ್ ಕೆಲಸ. ನೋಡಿ ಎಷ್ಟು ದೊಡ್ಡೋಳಾಗಿದ್ದಾಳೆ. ಹ್ಞೂ, ಸಿ ಲುಕ್ ಇಟ್. ಅವಳು ಆ್ಯಕ್ಚುಲಿ ಹೇಳಿದ್ದು ಟಿಶ್ಯೂ ಬೇಕಲ್ಲ, ಅದು ಫೋನ್ ಹೋಲ್ಡರ್. ಸೊ ಶಿ ಕ್ಯಾನ್ ರೆಸ್ಟ್ ಫ್ರೀ ಆಗಿ ಫೋನ್ ಯೂಸ್ ಮಾಡ್ಬೋದು. ಆ್ಯಂಡ್ ಶಿ ಕ್ಯಾನ್ ಜಾಮ್, ಶಿ ಕ್ಯಾನ್ ಎಂಜಾಯ್. ಲುಕ್ ಇಟ್ ಅಸ್ ಹ್ಯಾಪಿನೆಸ್. ಯಾರೂ ಪ್ಲೀಸ್ ದೃಷ್ಟಿ ಹಾಕ್ಬೇಡಿ.
ನೋಡೋಣ, ಒಂದು ದಿನ ಒಂದೊಂದು ಸ್ಟೋರಿ ಹಾಕ್ತಾರೆ ಡ್ರೆಸ್ಸಸ್. ಇಫ್ ಯು ಹ್ಯಾವ್ ಎನಿಥಿಂಗ್ ಟು ಚೆಕ್ ಔಟ್, ಪ್ಲೀಸ್ DM her for the links and everything. She might help you in sending a link for I think she most of the yeah, look at it. Oh my god, guys, I think you guys, one second, show me very close by. Look at this. I guess you people are not aware, she's a very much pretty pink lover, and I'm not sure why she is coordinating the green. I think pink on the channel and another green note. You can see the very cute guys, and this is also from Cosmic. It's we're not promoting Cosmic. ಯಾರಿಗಾದ್ರೂ ಏನಾದರೂ ಇಷ್ಟ ಆಗಿದ್ರೆ ಫಿನಿಶಿಂಗ್ ಹೋಗ್ಬೋದು ಅಂತಷ್ಟೇ. ಆಮೇಲೆ ಕೇಳ್ಬಿಡಿ ಎಲ್ಲಿ ಮಾಡಿಸಿದ್ದು ಅಂತೆಲ್ಲ ಅಂದ್ಕೊಂಡು ಎಲ್ಲ ಕೇಳ್ತಿರಲ್ಲ, ನಮ್ಗೆ ಇಷ್ಟ ಆ್ಯಕ್ಚುಲಿ ಹೇಳೋದಕ್ಕೆ. ಬಟ್ 9 ಡ್ರೆಸ್ಸಸ್ ವೆಯ್ಟ್ ಮಾಡಿ ಯಾವ ಥರ ಡ್ರೆಸ್ಸಸ್ ತೊಗೊಂಡಿಲ್ಲ ಆಗಿ ನಾನು ಈ ಸತಿಗೆ 5 ಏನೋ ಸ್ಯಾರಿ ನೋಡಿದ್ರಾ. ಆ್ಯಕ್ಚುಲಿ ನನ್ನ ಜೊತೆ ಸೇರ್ಕೊಂಡು ಫುಲ್ ಸ್ಯಾರಿ ಚಿನಿ say bye. ಅಯ್ಯೋ ಅವಳ ನೀನು ಬಿಟ್ಟು ಹೋಗ್ತಿದ್ಯಾ ಅಂತ ಸ್ಟಾರ್ಟ್ ಮಾಡ್ಕೊಂಡಿರೋದು. ಸೇ ಬಾಯ್ ಟು ಯೂಟ್ಯೂಬ್ ಫ್ಯಾನ್ಸ್ ಆ್ಯಂಡ್ ಫ್ಯಾಮಿಲೀಸ್. ಸೊ say bye. ಬಂಗಾರಿ ಮುದ್ದು ಸೊ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ. ಹಾಗೆ ಏನಾದ್ರು ಮಿಸ್ಟೇಕ್ಸ್ ಇದ್ರೂ ಕಮೆಂಟ್ ಮಾಡಿ ಏನು ಅಂತ. ವಿ ಆರ್ ಓಪನ್ ಟು ರಿಸೀವ್ ಬ್ಲೆಸ್ಸಿಂಗ್ಸ್ ಆ್ಯಂಡ್ ನಮ್ಮ ಮೇಲೆ ಯಾವ ಥರ ಫೀಲಿಂಗ್ ಇದೆ ಅದನ್ನು ಕೂಡ. ಕರೆಕ್ಟ್. ಸೊ ಎನಿಥಿಂಗ್ ಎಲ್ಸ್ ಅಂಜು? ನಥಿಂಗ್ ಫಾರ್ ನೌ. ಐ ಥಿಂಕ್ ಫಸ್ಟ್ ಡೇ ಆಫ್ ನವರಾತ್ರಿ ಆಗಿರೋದ್ರಿಂದ ನಾನು ಪೂಜೆ ಯಾವುದೂ ಮಾಡಿಲ್ಲ. ಬಿಕಾಸ್ ಬದಲು ನಾನೇ ಮಾಡ್ತೀನಿ. ನನ್ನ ಬದಲು ನನ್ನ ಬೇಬಿನೇ ಮಾಡಿಕೊಂಡು ನನಗೂ ಡೆಫಿನೆಟ್ಲಿ ಬ್ಲೆಸ್ಸಿಂಗ್ಸ್ನ ಕೇಳ್ಕೊಂಡಿರ್ತಾರೆ. ಸೊ ಇನ್ನೇನು ಬ್ಲೆಸ್ಸಿಂಗ್ಸ್ ಕೇಳ್ಕೊಂಡಿರ್ತಾರೆ ನನಗೆ ಚೆನ್ನಾಗಿ ಗೊತ್ತು. ಸೊ ಇನ್ನು ಗೋಯಿಂಗ್ ಫಾರ್ವರ್ಡ್ 8 ಡೇಸ್ ಇದೆ. ಐ ಥಿಂಕ್ ಇಟ್ ವಿಲ್ ಬಿ ಸೆಲೆಬ್ರೇಷನ್ ಫಾರ್ ನಮಗೆ, ಎಸ್ಪೆಷಲಿ ಮೈಸೂರಿಗೆ ವಿಸಿಟ್ ಮಾಡೋದು, ಅಲ್ಲಿ ಬ್ಲೆಸ್ಸಿಂಗ್ಸ್ ತೊಗೊಳ್ಳೋದು ತುಂಬ ಖುಷಿ ಕೊಡುತ್ತೆ. ಐ ಥಿಂಕ್ ಐ ಸ್ಟಿಲ್ ರಿಮೆಂಬರಿಂಗ್ ದ ಲಾಸ್ಟ್ ಇಯರ್ ಮೈಸೂರ್ದು ಓನ್ಲಿ ಐನು. ಅದು ಈ ವರ್ಷವೂ ಆಗುತ್ತಾ ಇಲ್ವಾ ನನಗೆ ಗೊತ್ತಿಲ್ಲ. ಐ ಹೋಪ್ ತಾಯಿ ಮನ್ಸು ಪಟ್ಟರೆ ಕರೆಸ್ಕೊತಾಳೆ ಮೈಸೂರಿಗೆ ಅಂತ. ಲೆಟ್ ಸಿ. ಮೈಸೂರಿಗೆ ಹೋದರೆ ಆ ಬ್ಲಾಗ್ನ ಖಂಡಿತ ನಾನು ಮಾಡ್ತೀನಿ. ಓಕೆ ಗೈಸ್, ನೌ ಟೈಮ್ ಟು ಸೇ ಬಾಯ್ ಬಾಯ್. ಓಕೆ, ಸೇ ಹಾಯ್. ಓಕೆ ಬಾಯ್. ಸೊ ಗ್ಲೆನ್ಸ್ ಆದಮೇಲೆ ನಮ್ಮ ಮಮ್ಮಿ ಮನೆಗೆ ಹೋದೆ. ನಮ್ಮ ಮಮ್ಮಿ ಮನೇಲಿ ಫಸ್ಟ್ ಟೈಮ್ ಗೊಂಬೆ ಕೂರಿಸಿದ್ರು. ಸೊ ನಿಮಗೆ ಕಾಣಿಸ್ತಿದೆಯಾ ಅಲ್ವಾ ಗೊತ್ತಿಲ್ಲ, ಬಟ್ ನಮ್ಮ ಮನೇಲಿ 2 ಮುದ್ದಾದ ಗೊಂಬೆಗಳಿದೆ. ಒಂದು ನನ್ನ ಮಗಳು, ಇನ್ನೂ ಒಂದು ನನ್ನ ಸೊಸೆ. ನನ್ನ ಸೊಸೆ ಅಂತೂ ನೋಡೋಕ್ಕೆ ಡಿಟೋ ಪಟ್ಟಿದ ಗೊಂಬೆ ಥರನೇ ಇದ್ದಾಳೆ. ಸೊ ಅವರಮ್ಮ ಇವತ್ತು ತುಂಬ ಚೆನ್ನಾಗಿ, ಅಂದರೆ ನಮ್ಮ ಅದಕ್ಕೆ ತುಂಬ ಚೆನ್ನಾಗಿ ಕೂರಿಸಿ ಪೂಜೆ ಮಾಡಿ ದೀಪ ಹಚ್ಚಕ್ಕೆ ಹೋಗಿದ್ರು. ಸೊ ನಾನು ಗೊಂಬೆ ಹೇಗಿರುತ್ತೆ ಕೂರಿಸಿರೋದು ಫಸ್ಟ್ ಟೈಮ್ ನೋಡೋಣ ಅಂತ ಹೋಗಿದ್ದೆ. ತುಂಬ ಮುದ್ದಾಗಿರೋ ಗೊಂಬೆಗಳಿತ್ತು. ಮೈಸಲ್ಲಿ ಆಮ್ ಅ ಬ್ಯೂಟಿಫುಲ್ ಗೊಂಬೆ, ಆ್ಯಸ್ ಯು ನೋ ಫ್ರಮ್ ದ 2015. ಸೊ ನನಗೆ ಈ ಗೊಂಬೆಗಳೆಲ್ಲ ತುಂಬ ಇಷ್ಟ ಆಯಿತು. ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ನಾನು ಈ ಬ್ಲಾಗ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ಬೇರೆಯವರು ನೋಡಲಿ ಅಂತ ಶೇರ್ ಮಾಡಿ.